ಯಾಕೆ ನಿಂತ್ಕೊಂಡ್ಬಿಟ್ರಿ? ಕೂತ್ಕೊಂಡ್ರೆ ಹೋಗಂತ್ರೆ. ಇನ್ನು ನನ್ನ ಗೋಳು ಕಷ್ಟ ನಿಮಗೆ ಗೊತ್ತಿಲ್ಲ. ನಾ ಅಷ್ಟು ಸುಲಭವಾಗಿ ಅವಳನ್ನ ಇಟ್ಕೊಂಡಲ್ಲ ಕಣ್ರಿ ಮನೆಗೆ. ಇನ್ನೇನು ಒತ್ತಾತಲೇ ಹೋಗೋಣ ಅಂತ ಹೊರಟ್ವಿ. ನಿನ್ನ ಮಗಳು ಟೀ ಮಾಡೋಕೆ ಹೋದಳು, ಇಟ್ಟತ್ತಾದ್ರೂ ಬರಲಿಲ್ಲ ಅವ. ಮತ್ತಲ್ಲ ಕಣೆ, ಮತ್ತೆ ಏನು ಅದಕ್ಕೆ ಶಾಂತಿ ಪಾಂತಿ ಏನು ಮಾಡಿಸ್ಲಿಲ್ಲೇನೆ? ಟೀ ಮಾಡ್ಕೊಂಬರ್ತಾಳೆ. ಕುತ್ಕೊಂಡ್ರೆ ಮಾತಾಡೋಣ. ಅವ ಕುಂತು ಕುಂತು ಸೊಂಟೆಲ್ಲ ನೋವು ಬಂತು ಕಣೆ. ಇರಲಿ ಹೇಳು ಅದೇನು ವಿಷಯ ಅಂತ. ನೋಡಿ, ಅವಳು ಹುಟ್ಟಿದ ತಕ್ಷಣ ನನ್ನ ಗಂಡ ಏನೋ ನಮ್ಮ ಅಕ್ಕ ನೋಡಿದ್ರೆ ಸೋತೋಗ್ಬಿಡಾನಂತೆ. ಅದಕ್ಕೆ ನಮ್ಮ ಅಯ್ಯಪ್ಪ ನೋಡೋಕ್ಕೆ ಬರಲಿಲ್ಲ. ಆಮೇಲೆ ಅದಾದಮೇಲೆ ಏನಾಯ್ತು ಗೊತ್ತೇ? ಆಮೇಲೆ ಏನಾಯ್ತು? ಅಯ್ಯೋ, ಆಮೇಲೆ ನಮ್ಮ ಅಣ್ಣ ಇದಾನಲ್ಲಿ, ನಮ್ಮ ಅಣ್ಣ ಅದೇ ಸೋದ್ರ ಮಾವಿಗೇನೋ ಒಳ್ಳೇದಾಗಲ್ಲ ಅಂತಲ್ಲ, ಹಂಗೆ ನಮ್ಮ ಅಣ್ಣಗಿದ್ದಕ್ಕಿದ್ದಂಗೆ ಚೆನ್ನಾಗಿಲ್ದಂಗಾಗಿ ಅವನು ಸಾಯ ಏಟೆ. ಅಯ್ಯೋ ಹೌದೇನೆ? ಅಲ್ಲ, ನಿಮ್ಮ ಇವನು ದೊಡ್ಡ ಅಯ್ಯಪ್ಪ ಇದ್ದಾನಲ್ಲ, ಅಯ್ಯಪ್ಪಗ ಅಥವಾ ಎರಡನೇನ? ಅಯ್ಯೋ, ನಮ್ಮ ಎರಡನೇನ್ ಕಣೆ. ಅವನು ಉಳಿದದ್ದು ಬಂಡಾಟ ಗೊತ್ತೇನು? ಆಮೇಲೆ ನನಗೆ ಅದೇನೋ ಬಾಣ್ತಿ ಸನಿ ಅಂತೇನೋ ಮುಚ್ಚುತ್ತಂತಲ್ಲೇ, ಹಂಗಾಗ್ಬಿಟ್ಟಿತ್ತು. ಯಾಕೆ ನಿಮಗೆ ಅವೆಲ್ಲ ಗೊತ್ತಿಲ್ಲ? ಪಾಪ ನನಗಿಂತ ಸಣ್ಣರಲ್ಲ ನೀವು, ಹಂಗಾಗಿ ನಿಮಗೇನು ಗೊತ್ತಿಲ್ಲ. ನನಗೆ ಹಂಗಾಗಿ ನನಗೆ ಎಚ್ಚರನೇ ಇರಲಿಲ್ಲ. ನಾನು ಸತತ ಒಂದು 3 ತಿಂಗಳೇನೋ ಆಸ್ಪತ್ರೆಗಿದ್ದಂತೆ. ಆಮೇಲೆ ಏನಾಯಿತು? ಆಮೇಲೆ ಇನ್ನೇನೆ, 3 ತಿಂಗಳಾದಮೇಲೆ ಕೈಯು ಕಾಲು ಯಾತದಿರಲಿಲ್ಲ. ಹಂಗೆ ನಾನು ಮಕ್ಕಂದೇ ಇರ್ತಿದ್ದೆ. ಆವಾಗ ಹೆಸರಾಗಿರೋದು ನನಗೆ. ಒಂದಲ್ಲ ಬಿಡು, ಇವಳ ಕಾಲಾಗ ನಾನು ಅನುಭವಿಸಿರೋದು. ಹಂಗಾಗಿ ನೋಡೆ, ನನಗೆ ಅವಳು ಕೊಂಡ್ರೇನೆ ನನಗೆ ಆಗಲ್ಲ. ಅಂದರೆ ನಮ್ಮಮ್ಮಗೆ ಅದಕ್ಕೆ ನಾನು ಇಷ್ಟ ಇಲ್ಲ. ಅದಕ್ಕೆ ಯಾವಾಗಲೂ ನನಗೆ ಹಿಂಸೆ ಕೊಡ್ತಾನೆ ಇರ್ತಾಳೆ. ಪಾಪ ಹಂಗಾರೆ ಇಷ್ಟೆಲ್ಲ ಆಗೈತೆ ನಿನ್ನ ಜೀವನದಾಗೆ. ಬಿಡವ ಪಾಪ, ನೀನಾಗ ಅಷ್ಟೊತ್ತಿಗೆ ಎಲ್ಲ ಸಹಿಸ್ಕೊಂಡಿದ್ದೀನಿ ನೋಡಲೆ. ನಮ್ಮಂಥರಾಗಿದ್ದರೆ ಇಂಥವೆಲ್ಲ ನಾವು ತಡ್ಕೊತಿದ್ದಲ್ಲ. ಅದಕ್ಕೆ ನೋಡಿ, ನಾವು ಮದುವೆ ಆಗ್ದಂಗೆ ಇದೀವಲ್ಲ, ಇದೇ ವಾಸಿ ಅನ್ನಿಸ್ತದ ಕಣೆ ಒಂದೊಂದು ಸರಿಗೆ. ಮತ್ತೆ ಏನು ಅಂದ್ಕೊಂಡಿದ್ದೀರಾ? ಯಾ ಮದುವೆ, ಯಾ ಮುಂಜೆ, ಏನು ಬಿಡತ್ಲಾಗೆ. ನಾನು ನಮ್ಮವ್ವ ನಮ್ಮಪ್ಪಗೆ ಬಡ್ಕೊಂಡೆ, ನಾನು ಆಗಲ್ಲ ಅಂತ. ಅಯ್ಯಯ್ಯೋ, ನೌಕರಿಯಾಗದಾನೆ ಆಗು ಇನ್ನು ತಗೊಂಡ್ಬಿಟ್ರೆ ಸಿಗ್ತಾನೆ ಅಂತ ಅನ್ನೋರು. ನಾನು ಹಾಸ್ಟ್ಲಾಗಿದ್ದೆ ಕಣೆ. ಹಾಸ್ಟ್ಲಾಗೆ ಓದ್ತಿದ್ದೆ ಅಂತ ಅಳ್ಳನ್ನ ಕರ್ಕೊಂಬಂದು ಕಟ್ಟಿ ಹಾಕ್ಬಿಟ್ರು. ಅವನ ಹೋಗನೇನವ ಒತ್ತಾತು ಅಲ್ಲಿ ಅವಯ್ಯಪ್ಪ. ಆಮೇಲೆ ಏನಿಲ್ಲ, ನನ್ನ ಎಲ್ಲೋಗಿದ್ದೆ ಅಂತೇಳಿ ಬೈತಾರೆ. ಟೀ ಬರಲಿಲ್ಲ, ಯಾತದ್ದು ಇಲ್ಲವ, ಕುಡ್ದು ಹೋಗೋಣ ಅಂದರೆ. ಹೋಗಂತಿರ್ಬಾರ್ದೆ, ಹಂಗ್ಯಾಕೆ ಮಾಡ್ತೀರ? ಲೇ ಆಶಿ ಇನ್ನು ಟೀ ಆಗಿಲ್ಲೇನೆ? ಯಾಕ ನಿನ್ನ ಮಗಳು ಅನ್ನಂಗಿಲ್ಲ ಅನ್ನಂಗಿಲ್ಲ? ಅಲ್ಲೇ ಎಲ್ಲೋದ್ಲೆ ನೋಡೆ. ಅವಳೆಲ್ಲ ಹಾಳಾಗೋಗ್ತಾಳೆ. ಅವಳಿಗೆ ಅಷ್ಟು ದುರಂಕಾರ ಮಾತಾಡೋಕ್ಕೂ. ಅವಳು ಅಷ್ಟು ಸರಿ ಕೂಗಿದ್ರು ಏನಾನ ಅಂತಾಳೆ ಅವಳು. ಏನು ಚಂದ್ರಮ್ಮ, ಸಾವಿತ್ರ, ಆರಾಮಾಗಿ ಬಂದ್ಬಿಟ್ಟಿದ್ದೀರಾ? ಏನಿಲ್ಲ ಸಣ್ಣವ, ಹಿಂಗೆ ಬಂದ್ವಲ್ಲ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ. ನೀನ್ಯಾಕೆ ಅಪರೂಪಕ್ಕಿತ್ಲ ಬಂದ್ಬಿಟ್ಟಿದೀಯಾ? ಆರಾಮಿದೀಯೇನು ಸಣ್ಣವ? ನಾವೇನು ಅಪರೂಪಕ್ಕೆ ಬರಲ್ಲವ. ನೀವು ಗೆಳತಿಯರು ಭೇಟಿ ಆಗೋದು ಪಾಪ ಅಪರೂಪಕ್ಕೆ ಆಗ್ತೀರ. ನಮ್ದೇನು ಅಪರೂಪವ, ಯಾವಾಗಲೂ ಬರ್ತಿರ್ತೀನಿ ಹೋಗ್ತಿರ್ತೀನಿ. ನಮ್ಮವ್ವ ನನ್ನ ಮೇಲೆ ಹಂಗೆ ಪ್ರಾಣನ ಇಟ್ಕೊಂಡಾಳೆ ನೋಡು. ಅದಕ್ಕೆ ಯಾವಾಗಲೂ ಬರ್ತಾಳೆ ನೋಡಿ ಚಂದ್ರಮ್ಮ. ಸಾವಿತ್ರ ಇವಳಿಗೆ ಏನು ಕೊಟ್ಟರು ಏನಿಟ್ರು ನಮ್ಮವ್ವ ಹಿಂಗೆ ಮಾಡಿದಾಳಂತ ಒಂದು ದಿನ ನೆನ್ಸಲ್ಲ ಕಣೆ. ಇವಳು ಬರ್ರೇ ಆಡ್ಕೆನೋದು ತೋಡ್ಕೆನೋದು, ಇಲ್ಲ ನಮ್ಮನ್ನ ಎತ್ತಿ ಅಣಿಸೋದು, ಇದೇ ಕೆಲಸ ಮಾಡೋದು ಇವಳು. ಅಯ್ಯೋ ತಾಯಿ, ನಮ್ಮವ್ವ ನಿನ್ನ ಹತ್ರ ನಾನು ಜಗಳನೂ ಮಾಡೋಂಗಿಲ್ಲ, ನಿನ್ನ ಹತ್ರ ಮಾತು ಕೊಡಂಗೂ ಇಲ್ಲ. ಆಶೆ ಎಲ್ಲೋದ್ಲು ಹೇಳು? ಅವಳೇ ಹಾಕಿವಾಗ ಮನೆಗೆ ನಿಮ್ಮಪ್ಪ ಇದು ಚಿಕನ್ ತಂದದ್ದು ಸಾರು ಮಾಡಿದ್ನೆ. ಅದಕ್ಕೆ ಹುಡುಗರು ಕರ್ಕೊಂಡು ಹೋಗೋಣ ಅಂತ ಬಂದು ನಾವು ಹಸ್ರು ಉಂಡು ಹೋಗ್ತಾರೆ ಅಂತ. ಇಲ್ಲಾಂದರೆ ಇಲ್ಲಿಗೆ ಸಾರು ಕಟ್ಕಳಿಸ್ ನಿಂತಾಗ ಅದಕ್ಕೆ ನಾನು ಹಸ್ರು ಮುದ್ದೆನ ನಾನು ಮಾಡ್ಕೊಂಬಂತೆ. ಯಾಕೆ ಹಿಡಿದು ಕೈಯಾಗೆ ಇಲ್ಲಿ ಒಂದು ಅರ್ಧ ಕೆಜಿ 1 ಕೆಜಿ ಕಳಿಸಿದ್ರೆ ಬೇಡ ಅನ್ನೋದೆ. ಅಂದರೆ ನಿಮ್ಮ ಮನೆಗೆ ಸಾರು ಮಾಡಿರ್ತೀರ, ಅದನ್ನು ಬಟ್ಲ ಕೊಯ್ಸ್ಕೊಂಡು ಅದು ಇಟ ಕೊಟ್ಟಿರ್ತೀರ, ಅದನ್ನು ನಾನು ಉಣ್ಬೇಕೇನು? ಯಾಕೆ ಮಾತಾಡ್ತೀವಿ? ನಮಗೆ ದುಡ್ಡು ತಂದಕ್ಕಾರ ಯಾರಿದಾರೆ ಹೇಳಿ? ಪಾಪ ವಯಸ್ಸಾದನು ಎಲ್ಲೋ ಅಲ್ಲೆಲ್ಲ ಕೊಟ್ಟಿಗೆ ಕಡಿಯೋಕೆ ಹೋಗಿದ್ದಂತೆ. ಪಾಪ ಅವರೆಲ್ಲ ಒಂದು 200-300 ಕೊಟ್ಟು ಕಳಿಸಿದ್ದಾರೆ. ಅದ್ರಾಗೆ ತೊಂದತ್ತದು. ಏನೋ ಅದ್ರಾಗ ಒಂದು ಸುರು ಮೊಮ್ಮಕ್ಕಳು ಉಂಟಾರಂತ ಕರಿಯಕ್ಕೆ ಬಂದರೆ ಏನೇನೇನು ಇಂತ ಮಾತಾಡ್ತೀಯ?
ಹೌದು ಬಿಡವ, ನನಗೆ ಕೊಡ್ಬೇಕು ನನಗೆ ಇಡ್ಬೇಕಂದ್ರೆ ಮಾತ್ರ ನಿಮಗೆ ತಂದಾಕಾರಿರಲ್ಲ ನೋಡೋರಿರಲ್ಲ. ಆದರೆ ಬೇರೆಯವರಿಗೆ ಅದೇ ನೀ ದೊಡ್ಡ ಮಗಳಿಗೆ ಇನ್ನು ನಿನ್ನ ಎರಡು ಸಣ್ಣ ಮಕ್ಕಳಿಗೆ ಕೊಡ್ಬೇಕಾರೆ ಇಡ್ಬೇಕಾರೆ ಎಲ್ಲದೂ ಇರ್ತದೆ ನಿಮ್ಮ ಹತ್ರ ಅವಾಗ. ಅವ ನಿನಗೆ ಮಾತಿಗೆ ಮಾತು ನಾನು ಕೊಡ್ಲಾರೆ ಕಣವ, ಅಲ್ಲೇ ನಾನು ಸೋತೋಗ್ಬಿಟ್ಟಿದ್ದೀನಿ ಕಣೆ. ಏ ಆಶಾ ಆಶಾ, ಅವಳ ಆಗ್ಲಿಂದ ನಾನು ಮಾತಾಡಿಸ್ತಾ ಇದ್ದೀನಿ. ಎಲ್ಲ ಹಾಳಾಗೋದ್ಲ ಏನ, ಒಂದು ನೀ ಟೀ ಗಿಡೆ ಅಂದರೆ ಈಟತ್ತಾದ್ರೂ ಒಂದು ನೀ ಟೀ ಮಾಡ್ಕೊಂಬಂದಲ್ಲ ಅವಳು. ಹೌದೇ, ಆಗ್ಲಿಂದ ಮಾತಾಡಂಗಿಲ್ಲ ಅಂದರೆ ಅಲ್ಲೇ ನೀನೇನು ಇಲ್ಲಂಗೆ ಕತೆ ಕಾಯ್ತಿದ್ದೇನೆ, ನೋಡೋಕ್ಕಿಲ್ಲ ಹುಡುಗಿ ಎಲ್ಲೋದ್ಲು. ಅವಳೆಲ್ಲ ಹಾಳಾಗೋಗ್ತಾಳೆ. ಎಲ್ಲ ತಿರ್ಗಾಡಕ್ಕ ಎಲ್ಲ ಎತ್ಲಾಗ ಹೋಗಿದ್ದಾಳ ಏನ, ಬರ್ಲವಳು ಐತಿ ಕಾಲು ಮುರಿದು ಬಿಡ್ತೀನಿ. ಅಲ್ಲ ಕಣೆ, ಆಗಲೇ ಏನೋ ನಾ ಹುಡುಗಿಗೆ ಬೈಯೋದು ಹೊಡೆಯೋದು ಏನೋ ನಾ ಮಾಡಿದ್ದೆ. ತಿಗಿ ನಾನು ಯಾಕೆ ಹೊಡಿಯಾನ, ಹೊಡೆದ್ರೆ ನನ್ನ ಮಗಳಿಗೆ ಹೊಡ್ಕಂತೀನಿ, ನಿನಗೇನಾಗಬೇಕು? ನೀನು ಮಿಕ್ಕೆನ್ಸ್ ಬಿಡು ನೀನು. ತಡಿಯ ನಾನೇ ಹುಡುಕ್ನತ್ಲಾಗ ಎಲ್ಲೋದ್ಲ ಏನೋ ಹುಡುಗಿತ್ತು ನೋಡಿ. ನಮ್ಮವ್ವ ನನಗೇನು ಭೇದ ಭಾವ ಮಾಡ್ತಾಳೆ. ಅಲ್ಲಿಗೆ ತಗೊಂಡೋಗೋ ಚಿಕನ್ನ ಇಲ್ಲೇ ತಂದುಕೊಟ್ಟಿದ್ರೆ ಆಗ್ತದಲ್ಲೇ. ಅವ್ರ ಮನೆಗೆ ನಾವೀಗ ಅಲ್ಲಿ ಹೊಟ ಸೊಂಬು ತಗೊಂಡು ಹೋಗ್ಬೇಕು. ಅದು ನಾಕೇನ ಪೀಸ್ ಹಾಕಿ ಒಂದು ಸೂರು ತಿಳಿ ಹಾಕಿ ಕೊಡ್ತಾರೆ. ಅವ್ರು ಮಾತ್ರ ಗಂಟ್ಲು ಮಟ್ಟ ಸಿಗಿಸ್ತಾರೆ ಕಾಣೆ. ಹಂಗೆ ಕಣೆ, ಗಂಡ ಇಲ್ಲಾಂದರೆ ಯಾರು ಸೇರಲ್ಲ. ಹೌದೌದು ಬಿಡು, ಅದು ನಿಜಾನೆ. ಅಲ್ಲೇ ಅಮ್ಮ ಆಶಾ ಇದ್ದಾಳೆ. ಅಯ್ಯೋ ಏನತ್ತೆ ನಿನಗೆ? ಅಲ್ಲೇ ಅಂಜನಮ್ಮ, ಯಾಕ ಕಣೆ ನಿಮ್ಮಮ್ಮ ಹಂಗರಿಸ್ತದಾಳೆ? ಅಲ್ಲೇ ಏನಾತ್ ನೋಡೋಗೆ. ಅಯ್ಯ ಬಿಡು, ನಮ್ಮ ಒಂದಿದ್ದದ್ದೆ. ಅಲ್ಲೇನ ನಮ್ಮುಳ್ಳ ಪಳ್ಳ ಯಾತ ತುಳ್ದಾಳೇನ ಬಡ್ಕಂತಿದ್ದಾಳ ಅಲ್ಲಿ. ಅಲ್ಲಿ ಮುಳ್ಳು ತುಳ್ದರ್ಸೋಕು ಏನನ್ನ ಆದ್ರೆ ಬಡ್ಕೊಳೋದ್ಕು ವ್ಯತ್ಯಾಸನೇ ಗೊತ್ತಿಲ್ಲಲ್ಲ ನಿನಗೆ. ಏ ಅವ ಆಶಾ ಏ ಎದ್ದಳವ, ಏ ಆಶಾ ಅಲ್ಲೇ ನಡಿಯೇ ನೋಡೋಣ ಅದು ಏನಾಯ್ತೋ ಏನು. ಏನಾಗಿಲ್ಲ ಬಿಡ್ರೆ, ಅದೇ ಯಾಕೆ ಹಂಗೆ ಮಾಡ್ತೀರಾ, ಸುಮ್ಮನಿರತ್ತಾಗೆ. ನೋಡಿ ವೀಕ್ಷಕರೇ, ನಮ್ಮ ಮಂಜಿನವ್ಗೆ ಬಡ್ಕೊಳೋದೇ ಅದು, ಮುಳ್ಳು ಚುಚ್ಚಿರೋ ಒಳದೇ ಅದು ವ್ಯತ್ಯಾಸನೇ ಗೊತ್ತಿಲ್ಲ. ಇಂಥ ಮಾನವೀಯತೆ ಇಲ್ದಳು ಏನೇನು ಮಾಡ್ತಾಳೆ ಏನೇನಿಲ್ಲ ಅಂತ ದಯವಿಟ್ಟು ನಮ್ಮ ಕಥೆನ ನೋಡಿ, ದಯವಿಟ್ಟು ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಹಾಗೆ ಲೈಕು ಕಮೆಂಟು ಶೇರು ಎಲ್ಲ ಮಾಡಿ. ಹಾಗೆ ನಮ್ಮ ಕತೆ ಇಷ್ಟ ಆಗಿದೆಯೋ ಇಲ್ಲ ಅನ್ನೋದನ್ನ ದಯವಿಟ್ಟು ನೀವು ಕಮೆಂಟ್ ಮುಖಾಂತರ ನಮಗೆ ತಿಳಿಸಿ.